ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಹೈಕೋರ್ಟ್ ಸಿವಿಲ್ ನ್ಯಾಯಾಧೀಶರ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತಿಳಿದಿರುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಹಾಯ ಮಾಡಿ. ಓಕೆ, ವಿಡಿಯೋದಲ್ಲಿ ಮುಂದುವರಿಯೋಣ. ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ನೇರ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಕರ್ನಾಟಕ ಹೈಕೋರ್ಟ್ ಅಧಿಕೃತ ವೆಬ್ಸೈಟ್ನಲ್ಲಿ ದಿನಾಂಕ ಏಪ್ರಿಲ್ 16ರಂದು ಪ್ರಕಟಿಸಿದೆ. ಅಭ್ಯರ್ಥಿಗಳು ವರ್ಗವಾರು, ಖಾಲಿ ಹುದ್ದೆಗಳು, ಅರ್ಹತಾ ಮಾನದಂಡಗಳು, ವಯಸ್ಸಿನ ಮಿತಿ, ಮೀಸಲಾತಿ ವಿವರಗಳು ಹಾಗೆ ಹಲವಾರು ವಿಷಯಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಿ. ಈಗ ಒಂದೊಂದೇ ವಿವರಣೆಯನ್ನು ನೋಡುತ್ತಾ ಹೋಗೋಣ. ಮೊದಲನೆಯದಾಗಿ ಹುದ್ದೆಯ ಹೆಸರು. ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ನೇರ ನೇಮಕಾತಿಯನ್ನು ಕರೆದಿರುತ್ತಾರೆ. ಈ ಹುದ್ದೆಯನ್ನು ಕರೆದಿರುವ ಇಲಾಖೆಯ ಹೆಸರು ಕರ್ನಾಟಕ ಉಚ್ಚ ನ್ಯಾಯಾಲಯ. ಬೋರ್ಡ್ ನೇಮ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು. ಈ ಪೋಸ್ಟ್ 2 ವರ್ಷಗಳವರೆಗೆ ನಿಯಮಿತವಾಗಿರ್ತದೆ ಅಥವಾ ಪ್ರೊಬೇಷನ್ ಆಗಿರ್ತದೆ. ಒಟ್ಟು ಖಾಲಿ ಹುದ್ದೆಗಳು 90 ಹುದ್ದೆಗಳಿವೆ. ಇಡೀ ಕರ್ನಾಟಕದಲ್ಲಿ 90 ಹುದ್ದೆಗಳಿವೆ. ಅದರಲ್ಲಿ 75 ಬಾಕಿ ಇರುವ ಹುದ್ದೆಗಳು ಹಾಗೂ 15 ಹೊಸ ಹುದ್ದೆಗಳು. ಸಿವಿಲ್ ನ್ಯಾಯಾಧೀಶರಿಗೆ ವೇತನ ಶ್ರೇಣಿಯು 77,840ರಿಂದ ಪ್ರಾರಂಭವಾಗಿ 1,36,520 ರೂಪಾಯಿವರೆಗೂ ಇರ್ತದೆ. ಗ್ರ್ಯಾಜುಯೇಷನ್ ಇನ್ LLB ಅಂದರೆ ಪದವಿಯಲ್ಲಿ LLB ಅನ್ನು ಮಾಡಿರಬೇಕು, ಕಾನೂನು ಪದವಿಯಾಗಿರಬೇಕು. ಅದರ ಜೊತೆಗೆ ವಕೀಲರು ಅಥವಾ ಸಾರ್ವಜನಿಕ ಅಭಿಯೋಜಕರು ಅಥವಾ ಸಹಾಯಕ ಸಾರ್ವಜನಿಕ ಅಭಿಯೋಜಕರು ಅಥವಾ ಸರ್ಕಾರಿ ವಕೀಲರಾಗಿ 3 ವರ್ಷಗಳವರೆಗೆ ಅಭ್ಯಾಸ ಮಾಡಿರುವಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಜನರಲ್ ಮೆರಿಟ್ ಅವರಿಗೆ 40 ವರ್ಷ, ಗರಿಷ್ಠ 40 ವರ್ಷ ನೀಡಿರುತ್ತಾರೆ. ಹಾಗೆ OBC ಅವರಿಗೆ 43 ವರ್ಷದವರೆಗೆ, ಹಾಗೆ SC ST ಅವರಿಗೆ 45 ವರ್ಷದವರೆಗೆ ಸಡಿಲಿಕೆಯನ್ನು ನೀಡಿರುತ್ತಾರೆ. ಈ ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಆಫ್ಲೈನ್ ಮೂಲಕ ಸಲ್ಲಿಸಿದರೆ ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗಾಗಲೇ 16 ಏಪ್ರಿಲ್ 2026ರಿಂದ ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ಮೇ 15, 2026. ಪೂರ್ವಭಾವಿ ಪರೀಕ್ಷೆಯ ದಿನಾಂಕ ಇನ್ನುವರೆಗೂ ನಿಗದಿಪಡಿಸಿಲ್ಲ. ಹಾಗೂ ಮುಖ್ಯ ಲಿಖಿತ ಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿಪಡಿಸಿರುವುದಿಲ್ಲ. ಇದಕ್ಕೆ ವಾಯ್ವಾಸ್ ದಿನಾಂಕ ಕೂಡ ವಾಯ್ವಾಸ್ ಕೂಡ ಇರ್ತದೆ. ಅದರ ಡೇಟ್ ಕೂಡ ಇನ್ನೂ ನಿಗದಿಪಡಿಸಿರುವುದಿಲ್ಲ. ಪೂರ್ವಭಾವಿ ಪರೀಕ್ಷೆಯಲ್ಲಿ ವಸ್ತುನಿಷ್ಠ ಪ್ರಕಾರವಾಗಿ 100 ಅಂಕಗಳ ಪರೀಕ್ಷೆಯಾಗಿರುತ್ತದೆ. ಕನಿಷ್ಠ ಅರ್ಹತಾ ಅಂಕಗಳು 50. SC ST ಅಂಗವಿಕಲರಿಗೆ 50 ಅಂಕಗಳು ಬಿದ್ದರೆ ಆಯಿತು. ಇತರೆ OBC ಜನರಲ್ ಮೆರಿಟ್ ಅವರಿಗೆ 60 ಅಂಕಗಳು ಬೀಳಬೇಕು. ಮುಖ್ಯ ಲಿಖಿತ ಪರೀಕ್ಷೆಯಲ್ಲಿ ಅನುವಾದ ಪರೀಕ್ಷೆ ಪತ್ರಿಕೆ 100 ಅಂಕಗಳಿರ್ತದೆ. ಅನುವಾದ ಅಂದರೆ ಟ್ರಾನ್ಸ್ಲೇಷನ್. ಕಾನೂನು ಪತ್ರಿಕೆಯದ್ದು 100 ಅಂಕಗಳಿರ್ತವೆ. ಮತ್ತು ಕಾನೂನು ಪತ್ರಿಕೆ 3 ಅಂದ್ಕೊಂಡು 3 ಪೇಪರ್ ಇರ್ತದೆ, ಅದರದ್ದು ಕೂಡ 100 ಅಂಕಗಳು. ಪ್ರತಿ ಪತ್ರಿಕೆಗೆ ಕನಿಷ್ಠ ಅಂಕಗಳು 40 ಬೀಳಬೇಕು. SC ST ಮತ್ತು ಅಂಗವಿಕಲರಿಗೆ. ಇತರ ಎಲ್ರಿಗೂ 50 ಅಂಕಗಳಾದರೂ ಬೀಳಬೇಕು. ಹಾಗೂ ಮೌಖಿಕ ಪರೀಕ್ಷೆಯಲ್ಲಿ 100 ಅಂಕಗಳಿರ್ತದೆ. ಅದರಲ್ಲಿ ಕನಿಷ್ಠ ಅರ್ಹತಾ ಅಂಕಗಳು SC ST ಮತ್ತು ಅಂಗವಿಕಲರಿಗೆ 20% ಬೀಳಬೇಕು. ಅದೇ ಇತರರಿಗೆ 25% ಬೀಳಬೇಕು. ಕಂಪ್ಯೂಟರ್ ಪರೀಕ್ಷೆಯಲ್ಲಿ 25 ಅಂಕಗಳು ಬೀಳಬೇಕು. ಕಂಪ್ಯೂಟರ್ ಪರೀಕ್ಷೆಗೆ ಅಂತಿಮ ಆಯ್ಕೆಯಾಗಿ ಸ್ಪರ್ಧಾ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಪ್ಲಸ್ ಮೌಖಿಕ ಪರೀಕ್ಷೆ ಪಡೆದ ಒಟ್ಟು ಅಂಕಗಳನ್ನು ಆಧರಿಸಿರ್ತದೆ. ಅಭ್ಯರ್ಥಿಗಳು KPSC ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿಯೂ ಉತ್ತೀರ್ಣರಾಗಿರಬೇಕು. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಅದರಲ್ಲಿ ಯಾವುದೆಂದರೆ SSLC ಅಥವಾ ತತ್ಸಮಾನ ಪ್ರಮಾಣ ಪತ್ರ, ಪದವಿ ಅಥವಾ ಕಾನೂನು ಪದವಿ ಅಂಕಪಟ್ಟಿಗಳು ಅಂದರೆ LLB ಮಾಡಿರುವಂಥ ಮಾರ್ಕ್ಸ್ ಕಾರ್ಡ್ಗಳು, ಘಟಿಕೋತ್ಸವ ಪ್ರಮಾಣ ಪತ್ರಗಳು
ಅಂದರೆ ಕಾನ್ವಿಕೇಶನ್ ಸರ್ಟಿಫಿಕೇಟ್. ಕಡೆಗೆ ಅಭ್ಯಾಸ ಪ್ರಮಾಣ ಪತ್ರ, ವಕೀಲರಾಗಿ 2-3 ವರ್ಷ ಕಲಿತಿರುವಂತಹ ಅಭ್ಯಾಸ ಪ್ರಮಾಣ ಪತ್ರ. ಕಡೆಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಗ್ರಾಮೀಣ ಮಾಧ್ಯಮ ಇದ್ದರೆ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ಅಂಗವಿಕಲರಾಗಿದ್ದರೆ ಅಂಗವಿಕಲ ಸರ್ಟಿಫಿಕೇಟ್, ಮಾಜಿ ಸೈನಿಕರಾಗಿದ್ದರೆ ಮಾಜಿ ಸೈನಿಕರ ಸರ್ಟಿಫಿಕೇಟ್. ಕಡೆಗೆ ಟ್ರಾನ್ಸ್ಜೆಂಡರ್ ಆಗಿದ್ದರೆ ಅವರಿಗೆ ಅವ್ರ ಹತ್ರ ಇರುವಂತಹ ಸರ್ಟಿಫಿಕೇಟ್. ಅವರಿಗೆ ಯಾರಿಗೆ ಸಂಬಂಧಪಟ್ಟಿರುತ್ತೆ ಅವುಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಮೂಲ ಪ್ರತಿಗಳೊಂದಿಗೆ ಸ್ವಯಂ ದೃಢೀಕರಿಸಿ 3 ಸೆಟ್ ಪ್ರತಿಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗಿರ್ತದೆ. ಇವುಗಳನ್ನು ವಾಯುವಾ ಸಮಯದಲ್ಲಿ ಹಾಜರುಪಡಿಸಬೇಕಾಗಿರ್ತದೆ ಎಂದು ತಿಳಿಸಿದ್ದಾರೆ. ಹಾಗೆ ಅರ್ಜಿ ಶುಲ್ಕವಾಗಿ 2A, 2B, 3A, 3B ಎಲ್ಲರಿಗೂ ಪೂರ್ವಭಾವಿ ಪರೀಕ್ಷೆಗೆ 1,000 ರೂಪಾಯಿ, ಮುಖ್ಯ ಲಿಖಿತ ಪರೀಕ್ಷೆಗೆ 1,500 ರೂಪಾಯಿ ಅಂತ ನಿಗದಿಪಡಿಸಿರುತ್ತಾರೆ. SC, ST ಪ್ರವರ್ಗ 1 ಮತ್ತೆ ಅಂಗವಿಕಲರಿಗೆ ಪೂರ್ವಭಾವಿ ಪರೀಕ್ಷೆಗೆ 500 ರೂಪಾಯಿ, ಮುಖ್ಯ ಲಿಖಿತ ಪರೀಕ್ಷೆಗೆ 750 ರೂಪಾಯಿ ಅಂತ ನಿಗದಿಪಡಿಸಿರುತ್ತಾರೆ. ಅರ್ಜಿಯನ್ನು ಆನ್ಲೈನ್ ಮೋಡ್ನಲ್ಲಿ ಮಾತ್ರ ಸಲ್ಲಿಸಬೇಕು. ಆಫ್ಲೈನ್ ಅಥವಾ ಭೌತಿಕ ಅರ್ಜಿ ನಮೂನೆ ಇಲ್ಲ. ಅರ್ಜಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ಭೇಟಿ ನೀಡಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ನೋಡಿಕೊಂಡು ಸರಿಯಾಗಿ ಆಮೇಲೆ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಿದ ನಂತರ ಅಭ್ಯರ್ಥಿಗಳು ಭವಿಷ್ಯದ ಉಲ್ಲೇಖಕ್ಕಾಗಿ ಮುದ್ರಣವನ್ನು ತೆಗೆದುಕೊಂಡಿರಬೇಕು. ಅಂತಿಮ ಸಲ್ಲಿಕೆಯ ನಂತರ ಯಾವುದೇ ಬದಲಾವಣೆಗಳನ್ನು ಅನುಮತಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಎಲ್ಲ ದಾಖಲೆಗಳು ಸ್ಪಷ್ಟವಾಗಿದೆಯಾ ಅಥವಾ ವಿಶೇಷಣಗಳ ಪ್ರಕಾರವೇ ಅವರು ತಿಳಿಸಿರುವಂತೆ ಅರ್ಜಿ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಇದೆಯಾ ಎಂದು ಖಚಿತಪಡಿಸಿಕೊಳ್ಳಬೇಕು. ಅಪೂರ್ಣ ಅಥವಾ ಅರ್ಧಂಬರ್ಧ ಇದ್ದರೆ ತಪ್ಪಾದ ಅರ್ಜಿಗಳನ್ನು ತಿರಸ್ಕರಿಸುತ್ತಾರೆ. ನೇಮಕಾತಿಗೆ ಸಂಬಂಧಿಸಿದ ಎಲ್ಲ ನವೀಕರಣಗಳು ಅಂದರೆ ಏನೇ ಮಾಡಿಫಿಕೇಶನ್ ಇದ್ರೂ ಕರ್ನಾಟಕ ಹೈಕೋರ್ಟ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರ ಪ್ರಕಟಿಸಲಾಗ್ತದೆ. ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆ ದಿನಾಂಕಗಳಾಗಲಿ, ಪೂರ್ವಭಾವಿ ಪರೀಕ್ಷೆ ದಿನಾಂಕಗಳಾಗಲಿ, ಪ್ರವೇಶ ಪತ್ರಗಳು ಅಂದರೆ ಹಾಲ್ ಟಿಕೆಟ್ಗೋಸ್ಕರ ಆಗಲಿ ಅಥವಾ ಇತರ ಯಾವುದೇ ಮಾಹಿತಿಗಳಿಗಾಗಿ ವೆಬ್ಸೈಟನ್ನು ನೋಡ್ಕೊಳ್ತಾ ಇರಬೇಕು ಅಂತ. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಥವಾ ಅಧಿಸೂಚನೆಯ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಅದನ್ನು ನೋಡಿಕೊಂಡು ಸಂಪೂರ್ಣ ವಿವರಣೆಯನ್ನು ಪಡ್ಕೊಂಡು ಅರ್ಜಿ ಸಲ್ಲಿಸುವವರು ಅರ್ಜಿ ಸಲ್ಲಿಸಬಹುದು. ಧನ್ಯವಾದಗಳು.